ಬಂದಿದ್ದೀರಾ, ನಿಮ್ಮೆಲ್ಲರೂ ನೋಡಿ ನಾಲ್ಕು ಮಾತನಾಡೋಣ ಅಂತ. 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮಾನ್ಯ ದೇವೇಗೌಡರು ಎಲ್ಲ JDS ಮುಖಂಡರು ರಾಜ್ಯದ ಉದ್ದಗಲಕ್ಕೆ ಬಿಜೆಪಿ JDS ಗೆಲ್ಲಿಸಬೇಕು, 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಕಾರಣದಿಂದ ಓಡಾಟ ನಡೆದಿದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರ ಗಾಳಿ, ಮಾಜಿ ಪ್ರಧಾನಿ ದೇವೇಗೌಡರ ಬೆಂಬಲ, ಕುಮಾರಸ್ವಾಮಿ ಅವರ ಸಹಕಾರ, ಇದೆಲ್ಲದರ ಪರಿಣಾಮ ಬಹಳ ದೊಡ್ಡ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೂ ನಿಮಗೆಲ್ರಿಗೂ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಗೊತ್ತಿದೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಒಂದು ಪ್ರೇರಣೆ ಕೊಡುವಂತ, ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇಡೀ ಜಗತ್ತು ಮೋದಿಯವರ ಕಡೆ ನೋಡ್ತಾ ಇದೆ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು ಒಟ್ಟಾಗಿ ಒಂದಾಗಿ ಹೋಗ್ತಾ ಇರೋದ್ರಿಂದ JDS ಬೆಂಬಲದಿಂದ ಈ ಬಾರಿ ರಾಘವೇಂದ್ರ ನಿರೀಕ್ಷೆ ಮೀರಿ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಿಮ್ಮೆಲ್ಲರಿಗೂ ಇದೆ. ನನಗೆ ಹೆಚ್ಚು ಮಾತನಾಡಲ್ಲ, ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ದಯಮಾಡಿ ಈ ಬಾರಿ ಬಿಜೆಪಿ JDS ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇರೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ಬೇಕು. ಆ ರೀತಿ ನೀವು ಓಟನ್ನ ಮತವನ್ನ ಚೆನ್ನಾಗಿ ಮಾಡಬೇಕು. ರಾಘವೇಂದ್ರ ಅವರನ್ನ 2.5-3 ಲಕ್ಷ ಅಂತರದಲ್ಲಿ ಗೆಲ್ಲಿಸಿದ್ರೆ ಯಾರು ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಪಾಠವನ್ನು ಕಲಿಸಿದಂತಾಗುತ್ತೆ. ಆ ಕೆಲಸವನ್ನ ನೀವು ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋಕ್ಕೆ ನಿಮ್ಮಲ್ಲಿ ಬಂದಿದ್ದೇನೆ. ಬಂಧುಗಳೇ, ನಾನು ಈಗಾಗಲೇ ಹೇಳಿದಂತೆ ಮರಾಠ ಸಮಾಜ ಮೊದಲಿಂದ ನಮ್ಮ ಜೊತೆಗೆ ಇರುವಂಥವ್ರು, ದೇಶಭಕ್ತರು ನೀವು, ಹೋರಾಟಗಾರರು ನೀವು, ಶಿವಾಜಿ ಮಹಾರಾಜರ ಹೆಸರೇಳಿ ಕೆಲಸ ಮಾಡ್ತಿರುವಂಥ ನೀವು, ನಿಮ್ಮ ಸಹಕಾರ ನಮಗೆ ಸದಾ ಇದೆ. 2020ರಲ್ಲಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೆ, ನೆನಪಿದೆ. ಯನಗಿರಿ ತಾಲೂಕು ಬುಧಗಿರಿ ಅಭಿವೃದ್ಧಿಗೆ 1 ಕೋಟಿ, ಬೆಂಗಳೂರು ಗೋಸಾಯಿ ಮಠಕ್ಕೆ 3 ಕೋಟಿ. ಹೀಗೆ ಮರಾಠ ಸಮಾಜದ ಬಂಧುಗಳು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ನೀವು ಅಪೇಕ್ಷೆಯನ್ನು ಪಟ್ಟರೋ ಅದೆಲ್ಲವನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು, ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಯಾವುದೇ ವ್ಯಕ್ತಿ ಅವರಿಗೆ ಸರಿಸಮಾನವಾಗಿ ನಿಲ್ಲುವಂತ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನುವಂತ ಅವ್ರಿಗೂ ಗೊತ್ತಿದೆ. ಚುನಾವಣೆ ಮಾಡಬೇಕು, ಅದಕ್ಕಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಅಪಪ್ರಚಾರದಲ್ಲಿ ತೊಡಗಿದ್ದಾರೆ, ಅವ್ರು ಯಾವುದೋ ಭ್ರಮೆನಲ್ಲಿ ಅವರಿದ್ದಾರೆ. ಅದಕ್ಕೆ ನಾನು ಹೇಳಿದಂಥದ್ದು, ಈ ಲೋಕಸಭಾ ಚುನಾವಣೆ ಆದಮೇಲೆ ಅವರೆಲ್ಲ ಬೇಜವಾಬ್ದಾರಿ ಹೇಳಿಕೆಗಳು ನಿಲ್ಲುತ್ತೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗುವಂತಹದ್ದು ಸೂರ್ಯ ಚಂದ್ರ ಇರೋದಷ್ಟು ಸತ್ಯನೋ ಅಷ್ಟೇ ಸತ್ಯ. ಇವತ್ತು ಈ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡ್ತಾ ಇದ್ದಾರೆ, ಬಿಜೆಪಿ JDS ಗೆಲ್ಲಿಸಬೇಕು ಅಂತ. ಇದೆಲ್ಲದರ ಪರಿಣಾಮ ಈ ಬಾರಿ ನಮ್ಮ ನಿರೀಕ್ಷೆ ಮೀರಿ ಬೆಂಬಲ ಸಿಗೋದಿದೆ. ನಾನು ನಿಮ್ಗೆ ಹೇಳುವಂತ ಅಗತ್ಯ ಇಲ್ಲ. ಶಿವಮೊಗ್ಗ ಜಿಲ್ಲೆನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತ ನೀವು ನಿರೀಕ್ಷೆ ಮಾಡಿದ್ರೋ ಅದೆಲ್ಲವನ್ನ ರಾಘವೇಂದ್ರ ಅವರು ಸಂಸತ್ ಸದಸ್ಯರಾಗಿ ಎಲ್ಲರ ಸಹಕಾರದೊಂದಿಗೆ ಮಾಡಿದ್ದಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೇನಾದ್ರೂ ಅಲ್ಲೊಂದು ಇನ್ನೊಂದು ಕೆಲಸ ಉಳಿದಿದ್ರೆ ಬರುವಂಥ ದಿವಸಗಳಲ್ಲಿ ಮಾಡೋಣ. ಈಗ ನಾವು ರಾಘವೇಂದ್ರ ಅವರನ್ನು ಕಳಿಸ್ಕೊಡ್ತಾ ಇರೋದು ಡೆಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಪಕ್ಕದಲ್ಲಿ ಕೂತು ದೇಶದ ಆಗುಹೋಗುಗಳಿಗೆ ಚರ್ಚೆ ಮಾಡಿ ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥ ಹಂಬಲದಿಂದ
ನಾವು ರಾಘವೇಂದ್ರವನ್ನು ಡೆಲ್ಲಿ ಕಳಿಸ್ಕೊಳ್ತಾ ಇದ್ದೇವೆ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ 7ನೇ ತಾರೀಕು ಚುನಾವಣೆ, ಇವರು ಬಿಸಿಲು ಬೆಳಗ್ಗೆ 12 ಗಂಟೆ ಒಳಗಾಗಿ ಎಲ್ಲರೂ ಮತವನ್ನು ಚಲಾವಣೆ ಮಾಡೋದ್ರ ಮೂಲಕ 100ಕ್ಕೆ 85-90 ಭಾಗ ಓಟನ್ನು ಹಾಕಿದಾಗ ಬಹುಶಃ ಕಾಂಗ್ರೆಸ್ನವರು ಧೂಳಿಪಟ ಆಗ್ತಾರೆ. ಆ ಬಗ್ಗೆ ನೀವೆಲ್ಲ ವಿಶೇಷವಾದ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಇವತ್ತು ನಮ್ಮ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕರು ಬಹಳ ಒಳ್ಳೆಯ ಕೆಲಸವನ್ನು ಶಾಸಕಿಯಾಗಿ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ರಾಜ್ಯವನ್ನ ದೇಶವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಸೇರುವಂತ ಮಾಧ್ಯಮದ ಸ್ನೇಹಿತರಿಗೆ ನಾನು ಆನವಟ್ಟಿಗೆ ಹೋಗಬೇಕಾದ್ರಿಂದ ದಯಮಾಡಿ ಕ್ಷಮಿಸಿ. ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ದೇಶದ ರಾಜ್ಯದ ನಾನು ಹೋಗ್ತಾ ಇದ್ದೇನೆ. ದಯಮಾಡಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.